ಮನೆ ಊಟ ಹೆಲ್ದಿ ಫುಡ್ ನಿಜ. ಆದರೆ ನ್ಯೂಟ್ರಿಷಿಯಸ್ ಆಗಿದೆಯಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಕೆಲವೊಂದು ನ್ಯೂಟ್ರಿಷಿಯಸ್ ರೆಸಿಪೀಸ್‌ನ ನನ್ನ ಚಾನೆಲ್‌ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇವತ್ತು ನನ್ನ ಮಗನಿಗೆ ಮೈದಾ ಫ್ರೀ ಪೂರಿ ಮಾಡ್ಕೊಟ್ಟಿದ್ದೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ ಸ್ವಲ್ಪ ಚಿರೋಟಿ ರವೆ, ಗೋಧಿ ಹಿಟ್ಟು, ಹಾಗೆ ಸಬ್ಬಕ್ಕಿ ಸೊಪ್ಪು, ಜೀರಿಗೆ, ಚಿಲ್ಲಿ ಫ್ಲೇಕ್ಸ್, ಉಪ್ಪು ಇದಿಷ್ಟನ್ನು ಹಾಕೊಂಡು ನೀರು ಬದಲು ಬೀಟ್ರೂಟ್ ಪ್ಯೂರಿನ ಹಾಕೊಂಡು ಚಪಾತಿ ಹದಕ್ಕೆ ಮಿತ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇದೆ ಅನ್ಸಿದ್ರೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬಹುದು. ನಾರ್ಮಲ್ ಪೂರಿಗಿಂತ ಇದು ನ್ಯೂಟ್ರಿಷಿಯಸ್ ಆಗಿರುತ್ತೆ. ಸೊ ಬೆಳಗ್ಗೆ ಮಧ್ಯಾಹ್ನ ನನ್ನ ಮಗ ಇದನ್ನೇ ಇಷ್ಟಪಟ್ಟು ತಿಂತಾನೆ. ಸಂಜೆ ಹೊತ್ತು ಮಕ್ಕಳಿಗೆ ಸ್ವಲ್ಪ ಫ್ರೂಟ್ಸ್ ತಿನ್ನೋದನ್ನ ಅಭ್ಯಾಸ ಮಾಡಿಸಿ. ಒಂದಿನ ತಿಂದಲೇ ಇರ್ಬೋದು, 2 ದಿನ ತಿಂದಲೇ ಇರ್ಬೋದು, ಅಥವಾ ಒಂದು ವಾರ ತಿಂದಲೇ ಇರ್ಬೋದು. ಆದರೆ ಹೋಗ್ತಾ ಹೋಗ್ತಾ ಅವರಿಗೆ ಅದು ಅಭ್ಯಾಸ ಆಗುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಟರ್ಮರಿಕ್ ಮಿಲ್ಕ್ ಕೊಟ್ಟಿದ್ದೆ ಇವತ್ತು. ಹಾಗೆ ನೈಟ್ ಡಿನ್ನರ್ಗೆ ಸ್ವಲ್ಪ ಅನ್ನ, ನಾರ್ಮಲ್ ಆಗಿ ಮನೇಲಿ ಏನು ಸಾಂಬಾರು ಮಾಡಿರ್ತೀವೋ ಅದು, ಹಾಗೆ ತುಪ್ಪ. ನನ್ನ ಮಗುವಿನ ನ್ಯೂಟ್ರಿಷನ್ ನೀಡ್ಸ್ನ ನಾನು ಫುಲ್ಫಿಲ್ ಮಾಡಿದ್ದೀನಿ ಅನ್ಕೋತೀನಿ. ಮತ್ತೆ ಆಗ್ತಾರ ಫಾಲೋ ಮಾಡಿ, ಹಾಗೆ ನಿಮ್ಮ ಮಗುವಿನ ನ್ಯೂಟ್ರಿಷನ್ ನೀಡ್ಸ್ ಕೂಡ ಫುಲ್ಫಿಲ್ ಮಾಡ್ಕೊಳ್ಳಿ.